ನಮಸ್ಕಾರ ವೀಕ್ಷಕರೇ. ಕೊಡಗಿನಂತಾದ ಕೈವಾರ, ಮಂಜಿನ ಹೊದಿಕೆ, ಮೈ ಕೊರೆಯುವ ಚಳಿ. ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರ ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ಬೆಳಗ್ಗೆ 6:30ರಿಂದ 8 ಗಂಟೆವರೆಗೂ ದಟ್ಟವಾದ ಮಂಜು ಆವರಿಸಿರುವ ದೃಶ್ಯ ಕಾಣಬಹುದು. ಮೈ ಕೊರೆಯುವ ಚಳಿಯಿಂದ ಜನರು ಚಳಿಯಿಂದ ಪಾರಾಗಲು ಮನೆಯಲ್ಲೇ ಗೃಹಬಂಧನದಲ್ಲಿದ್ದಾರೆ. ಸೂರ್ಯನ ದರ್ಶನವಾದ ಮೇಲೂ ಕೂಡ ಬಿಸಿಲಿನಿಂದ ನಿಂತರೂ ಮೈಗೆ ಚಳಿಯ ಸ್ಪರ್ಶ ತಾಗುತ್ತಿತ್ತು. ಸೂರ್ಯನು ಉದಯಿಸಿದರೂ ಸೂರ್ಯನ ಕಿರಣಗಳು ಭೂಮಿಗೆ ತಾಗದಂತೆ ಮಂಜು ತಡೆವಟ್ಟಿತ್ತು. ಇಂತಹ ಸಮಯದಲ್ಲಿ ಅಪಘಾತಗಳು ಹೆಚ್ಚಾಗುವ ಸಂಭವ ಇರೋದರಿಂದ ವಾಹನ ಸವಾರರು ಮೈಯೆಲ್ಲ ಕಣ್ಣಾಗಿರಿಸಿಕೊಂಡು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು. ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಶೀತ ಗಾಳಿಯಿಂದ ಚಳಿ ಹೆಚ್ಚಾಗಿದ್ದು, ಈ ವಾತಾವರಣದಿಂದ ಮಕ್ಕಳ ಮತ್ತು ವೃದ್ಧರ ಆರೋಗ್ಯ ಹದಗೆಟ್ಟು ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು ಬಂದು ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಮಕ್ಕಳು, ವಯಸ್ಸಾದವರು ಬೆಚ್ಚಗಿನ ಉಡುಪು ಧರಿಸಬೇಕು. ಅನಗತ್ಯವಾಗಿ ತಿರುಗಾಡದೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಹೊರಗೆ ಹೋಗಬೇಕು. BP, ಶುಗರ್, ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿರುವವರು ಹೊರಗಡೆಗೆ ವಾಯುವಿಹಾರಕ್ಕೆ ವಾಕಿಂಗ್ ತೆರಳದೆ ಯೋಗ ಮತ್ತು ಲಘು ವ್ಯಾಯಾಮಗಳು ಮನೆಯಲ್ಲೇ ಮಾಡಿಕೊಳ್ಳುವುದು ಉತ್ತಮ. ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಆರೋಗ್ಯ ಇಲಾಖೆ ತಿಳಿಸಿದೆ.